ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತು ಕೆಂಪೇಗೌಡರು ಜಯಂತಿ ಕಣ್ರಿ. ಕೆಂಪೇಗೌಡರು ಅಂದರೆ ನಮ್ಮ ಕರ್ನಾಟಕದ ಕನ್ನಡಿಗನ್ನ ನೆನೆಸ್ಬೇಕಾದ ಒಂದು ಜಯಂತಿ. ಅದು ನಮ್ಮ ಒಕ್ಕಲಿಗ ಒಂದು ಇದರಿಂದ ಬಂದಂಥ ಕನ್ನಡಿಗ ಕೆಂಪೇಗೌಡರು. ಒಕ್ಕಲಿಗ ಅನ್ನೋಕ್ಕಿಂತಲೂ ನಮ್ಮ ಕನ್ನಡಿಗ, ಕರ್ನಾಟಕದ ಬೆಂಗಳೂರಿನ ಒಂದು ನಿರ್ಮಾತ ನಮ್ಮ ಕೆಂಪೇಗೌಡರು. ಕೆಂಪೇಗೌಡರ ಬಗ್ಗೆ ಹೇಳೋಕ್ಕೆ ನಾನೇನು ಅವ್ರ ಪಾದದ ಧೂಳಿನ ಸಮ ಇಲ್ಲ. ಆದರೆ ತಿಳಿದಂತೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಇತಿಹಾಸದ ಬುಕ್ಕುಗಳನ್ನು ಓದಿ ಸಣ್ಣ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅವರಿಗೆ ಕರ್ನಾಟಕದ ಗೌರವಾರ್ಥವಾಗಿ ಈ ಚಿಕ್ಕ ವಿಡಿಯೋ. ಕೆಂಪೇಗೌಡರು ಒಂದು ಕನಸಿನ ಕೂಸು. ಬೆಂಗಳೂರು ನಗರದ ಮಿತಿಯನ್ನು ಅಳೆಯಲು ಅವರು ನಿರ್ಮಿಸಿದಂಥ 4 ಗೋಪುರಗಳು ನಗರದ ಮಿತಿಯನ್ನು ತಿಳಿಸುತ್ತೆ, ನಗರದ ಅಭಿವೃದ್ಧಿಯನ್ನು ತಿಳಿಸುತ್ತೆ. ಬೆಂಗಳೂರಿನ 4 ಮೂಲೆಗಳಲ್ಲೂ ಇವತ್ತು ನೀವು ನೋಡ್ಬೋದು, ಸಾಕ್ಷಿಯಾಗಿವೆ ಅವರು ನಿರ್ಮಿಸಿದಂಥ ಆನೆ ಹೆಬ್ಬಾಗಿಲು. ಆದರೆ ಇವತ್ತು ಅದ್ರ ಪರಿಸ್ಥಿತಿ ಏನಾಗಿದೆ ಅಂದರೆ, ಜನಗಳು ಏನೋ ಒಂಥರ ಅವೆಲ್ಲ ಒಂದು ಇತಿಹಾಸದ ಇದು ಮುಚ್ಚಿ ಅಲ್ಲೆಲ್ಲ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಆವರಿಸ್ಕೊಂಡಿದ್ದಾವೆ. ಅವರು ನಿರ್ಮಿಸಿದಂಥ ಹೋರಾಡಿ ಬೆಂಗಳೂರಿಗೋಸ್ಕರ ವೃಷಭಾವತಿ ನದಿ ಅವರೇನು ಅಭಿವೃದ್ಧಿಪಡಿಸಿ ಎಲ್ಲ ಮಾಡಿದ್ರಲ್ಲ. ಆದರೆ ಇವತ್ತು ವೃಷಭಾವತಿ ನದಿಲಿ ಕಸ ಕಡ್ಡಿಗಳು, ಗಲೀಜು ಬಿಡೋದು, ಯಾವುದೋ ಫ್ಯಾಕ್ಟ್ರಿಗಳ ಗಲೀಜು ನೀರು, ಇಲ್ಲ ಮಲ, ಯಾವುದೋ ಒಂದು ಗಲೀಜುಗಳು ಬಿಟ್ಟು ಇವತ್ತು ಅಸಹ್ಯಕರವಾಗಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಜನಗಳು, ಈಗಿನ ರಾಜಕಾರಣಿಗಳು. ಕೆರೆ ನಿರ್ಮಿಸಿದ್ರು ಕೆಂಪೇಗೌಡರು ಬೆಂಗಳೂರಿನ ಬರ ನೀಗಿಸಲು. ಆದರೆ ಇವತ್ತು ಆ ಕೆರೆ ಮಾಯ ಆಗಿದೆ. ರಿಯಲ್ ಎಸ್ಟೇಟ್ ಮಾಫಿಯಾ ನಮ್ಮ ಬೆಂಗಳೂರಿನ ಕೆರೆ ಕಟ್ಟೆಗಳನ್ನು ತುಂಬಿದೆ. ಭಗವಂತನ ದಯೆ ಈ ತಮಿಳ್ನಾಡಲ್ಲಿ ಆಯ್ತಲ್ಲ, ಚೆನ್ನೈಲಿ, ಆ ರೀತಿ ಆಗಬಾರ್ದು. ಯಾಕೆಂದರೆ ಕೆರೆ ಕಟ್ಟೆಗಳನ್ನೆಲ್ಲ ನುಂಗಿ ಬಿಲ್ಡಿಂಗ್ ಕಟ್ಟಿದ್ರು, ನೀರಿಗೆ ಹೋಗೋಕ್ಕೆ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ. ಅದ್ರ ಒಂದು ಸರಿ ಮಳೆ ನುಗ್ಗಿ ಧರಾಶಾಹಿ ಆಗೋಯ್ತು ಚೆನ್ನೈ ನಗರ. ಹಾಗಾಗ್ದಲೇ ಇರಲಿ, ಆ ಭಗವಂತನ ಕೇಳ್ತೀನಿ, ಶ್ರೀಹರಿಯ ಆ ತಾಯಿ ಬನಶಂಕರಿ ತಾಯಿನ ಕೇಳ್ತೀನಿ. ಹಾಗೆ ಕೆಂಪೇಗೌಡರದ್ದು ದೂರದೃಷ್ಟಿ ಅಂತೆ ಕಣ್ರಿ. ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ, ಉತ್ತಮ ಆಡಳಿತ ನೀಡಿದಾರಂತೆ. ಇತಿಹಾಸದಲ್ಲೇ ಯಾರೂ ನೀಡೋಕ್ಕಾಗಿಲ್ಲ ಅಂಥ ಆಡಳಿತವನ್ನು ಕೆಂಪೇಗೌಡರು ನೀಡಿದ್ದಾರೆ. ಅಂಥ ಕೆಂಪೇಗೌಡರನ್ನ ಇವತ್ತು ಒಂದು ದಿನ ನೆನೆಸಿ ನಾವು ಕೈ ಬಿಡ್ತೀವಿ. ಅವರು ಯಾವತ್ತೂ ಒಂದು ಜಾತಿಗೆ ಸೀಮಿತ ಆಗಲಿಲ್ಲ. ಎಲ್ಲ ವರ್ಗದ ಜನಗಳು, ಎಲ್ಲ ಜನತೆಗೆ ಪರವಾಗಿ ಅಭಿವೃದ್ಧಿ ಮಾಡಿದ್ರು. ಒಬ್ಬರಿಗೆ ಕುಡಿಯೋ ನೀರು ಮಾಡಲಿಲ್ಲ, ಎಲ್ಲರಿಗೂ ಕುಡಿಯೋ ನೀರು. ಆದರೆ ನಮ್ಮ ಕರ್ನಾಟಕದ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಆದರೆ ನಮ್ಮ ಒಕ್ಕಲಿಗರಿಗೆ ಸ್ವಲ್ಪ ಇದರಲ್ಲಿ ನಾಚಿಕೆ ಆಗಬೇಕು. ಯಾಕೆ ಹೇಳ್ತೀನಿ ಅಂದರೆ, ಅವರ ಸಮಾಧಿನ ಒಂದು ಉತ್ತಮವಾಗಿ ಅಭಿವೃದ್ಧಿಗೊಳಿಸಲಿಲ್ಲ. ಯಾವುದೋ ಸಿನಿಮಾ ನಟರ ಸಮಾಧಿನೋ ಮತ್ತೊಂದು ಸಮಾಧಿನೋ ಇಷ್ಟೆಕ್ರೆ ಕೊಟ್ಟು ಮಾಡ್ತೀರಾ. ಆದರೆ ಉತ್ತಮವಾದ ಸಮಾಧಿ ಮಾಡಿ ದಿನನಿತ್ಯ ಅವ್ರ ಬಗ್ಗೆ ಬಂದಂಥವ್ರಿಗೆ ತಿಳಿ ಹೇಳಿ ಒಂದು ಮ್ಯೂಸಿಯಂ ಥರ ಮಾಡಿ ಅವರ ಇತಿಹಾಸ ವಸ್ತುಗಳನ್ನಿಟ್ಟು ಯಾವುದೂ ಆಗ್ತಾಯಿಲ್ಲ ಸ್ನೇಹಿತರೆ. ಯಾಕೆ ಹೀಗೆ? ನಮ್ಮ ಕರ್ನಾಟಕಕ್ಕೆ, ನಮ್ಮ ಬೆಂಗಳೂರಿಗೆ ಕೊಡುಗೆ ಕೊಟ್ಟಂಥವರು 400-500 ವರ್ಷಗಳ ಹಿಂದೆ ಕೆಂಪೇಗೌಡರು. ಒಂದಿನ ಜಯಂತಿ ಆಚರಿಸೋದಂತೆ, ಸ್ವೀಟ್ ಹಂಚೋದಂತೆ, ರಾಜಕೀಯದವ್ರು ಬಂದು 16 ಭಾಷಣ ಬಿಗ್ದು ಹೋಗೋದಂತೆ. ಇಷ್ಟರಲ್ಲೇ ಮುಗಿತಾ? ಕೆಂಪೇಗೌಡರು ಬೆಂಗಳೂರಿಗೆಲ್ಲ ಎಷ್ಟು ಹೋರಾಟ ಮಾಡಿದ್ದಾರೆ. ಅವರು ಮಾಡಿದಂಥ ಇತಿಹಾಸಗಳೇನು, ಅವರು ಕಟ್ಟಿದಂಥ ಕೆರೆ ಕಟ್ಟೆಗಳ ಇತಿಹಾಸ ಏನು, ನಮ್ಮ ಯುವ ಪೀಳಿಗೆಗೆ ಅದು ತಿಳಿಬೇಕು. ಆದರೂ ತಿಳಿತಾ ಇಲ್ಲ. ಏನು ತಿಳಿತಾ ಇದೆ? ಕೆಂಪೇಗೌಡರ ಬಗ್ಗೆ ಒಂದು ಪಾಠ ಪದ್ಯನೇ ಮಾಡಿ ಒಂದು ಬುಕ್ ಮಾಡಿದ್ರು ತಪ್ಪಲ್ಲ. ಬರೀ ಜಯಂತಿ ದಿನ ಆಚರಿಸಿ 4 ಸ್ವೀಟ್ ಹಂಚಿ ಮುಗಿದಲ್ಲ. ಅವ್ರ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಬೇಕು. ತಿಳಿಯೋಕ್ಕೆ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸಗಳು, ಕೆರೆ ಕಟ್ಟೆಗಳು ಉಳಿಸಿದಾರ. ರಿಯಲ್ ಎಸ್ಟೇಟ್ ಮಾಫಿಯಾ ಇಂದು ಎಲ್ಲ ನುಂಗಿ ನೀರು ಕುಡಿದಿದೆ. ಆದರೆ ಉಳಿದಂಥದ್ರಲ್ಲಿ ಏನು ಉಳಿದಿದೆ, ಅವ್ರ ಸಮಾಧಿನಾರು ಅಚ್ಚುಕಟ್ಟಾಗಿ ಅಭಿವೃದ್ಧಿ ಮಾಡಿ
ಒಂದು ಮ್ಯೂಸಿಯಂ ಥರ ಮಾಡಿ ಅಭಿವೃದ್ಧಿ ಮಾಡೋಕ್ಕೆ ಇವ್ರಿಗೆ ಏನ್ರಿ ಗೊತ್ತಾ? ಸರ್ಕಾರಗಳಿಗೆ ಏನ್ರಿ ಗೊತ್ತಾ? ಏನೇನು ದುಡ್ಡು ಹೊಡಿತಾರೆ, ಎಲ್ಲ ಮಾಡ್ತಾರೆ. ಒಂದು ಸ್ವಲ್ಪ ಖರ್ಚು ಮಾಡಿ ಜನಗಳು ದುಡ್ಡೇ ಅಲ್ವಾ ಅಭಿವೃದ್ಧಿ ಮಾಡೋಕ್ಕೆ ಏನ್ರಿ? ಅವರ ಸಮಾಧಿ ಸ್ಥಳ ಅಭಿವೃದ್ಧಿ ಆಗಬೇಕು. 4 ಮಕ್ಕಳಿಗೆ ಅವರ ಧೈರ್ಯದ ಬಗ್ಗೆ, ಅವರ ಆಲೋಚನೆ ಬಗ್ಗೆ, ಅವರು ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅವರ ಪ್ರೀತಿ ತಿಳಿಬೇಕು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕೆಂಪೇಗೌಡರಿಗೆ ಒಂದು ಗೌರವ ಸಲ್ಲಿಸೋ ರೀತಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿದ್ದೀನಿ. ಯಾವುದೋ ಪದ ಬಳಕೆಯಲ್ಲಿ ತಪ್ಪಿದ್ರೆ ಕ್ಷಮಿಸಿ. ಯಾರಿಗೂ ಬೇಜಾರು ಮಾಡೋಕ್ಕಲ್ಲ. ನಮ್ಮ ಕರ್ನಾಟಕದ ಹೆಮ್ಮೆ ಕೆಂಪೇಗೌಡರು. ಅಂಥವ್ರ ಸಮಾಧಿಗೆ ಒಂದು ಉತ್ತಮವಾದ ಒಂದು ಇದು ನಿರ್ಮಿಸ್ತಾ ಇದ್ದರೆ ಬೇಜಾರಾಗುತ್ತೆ ಕಣ್ರಿ. ಯಾರು ಧ್ವನಿ ಎತ್ತಾ ಇದ್ರೆ ನಾವು ಧ್ವನಿ ಎತ್ತೀವಿ ಕಣ್ರಿ. ಅವ್ರು ಯಾವತ್ತೂ ಒಂದು ಜಾತಿ ಪರವಾಗಿ ನಿಲ್ಲಿಲ್ಲ, ಎಲ್ಲರ ಪರವಾಗಿ ನಿಂತರು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.